ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಅಂತ ಗಡಿ ಭಾಗದಲ್ಲಿರುವಂತಹ ಊರುಗಳು ಆಚೆ ನಡೆಯುವಂತ ಕೊಲೆಗಳು ಅಂತ ಹೇಳಿದ್ರೆ, ಗಡಿ ಭಾಗ ಅಂದ್ಕೊಳ್ಳೆ ನಿಮ್ಗೆಲ್ಲರೂ ಗೊತ್ತು. ಆನೇಕಲ್ಲು ಬೆಂಗಳೂರಿನ ಹತ್ತಿರದಲ್ಲೇ ಇರುವಂತದ್ದು ಆನೇಕಲ್ ರಿಯಲ್ ಎಸ್ಟೇಟ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಭೂಮಿಯ ಯುದ್ಧನೇ ಇದೆ. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಯಾವಾಗ ಪ್ರಾರಂಭವಾಗ ಬಹುದೊಡ್ಡ ರೇಟ್ ಆಗುತ್ತೆ. ಆನೇಕಲ್ ಭಾಗದ ಜಾಗಗಳಿಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್, ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು, ಬಂಸಂದ್ರದ್ದು ಇದೆಲ್ಲ ಬಂದ ನಂತರ ಅಂತೂ ಆನೇಕಲ್ಲಿನ ಭೂಮಿಯ ಬೆಲೆ ಗಗನಕ್ಕೆ ಇರುತ್ತೆ. ಅದೇ ರೀತಿ ಹತ್ಯೆಗಳು ಅದೇ ರೀತಿನೇ ಆಗ್ತವೆ. ಯಾಕಂತ ಹೇಳಿದ್ರೆ ರಿಯಲ್ ಎಸ್ಟೇಟಿನ ಕಾಂಪಿಟೇಷನ್. ಹೀಗಾಗಿ ಮೊನ್ನೆ ನಡೆದಂತ ಕೊಲೆ ನಿಮ್ಗೆ ಎಲ್ಲಾರು ಗೊತ್ತು, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತೆ. ಗೋಪಾಲ್ ಅನ್ನೋರ ಹತ್ಯೆ ಆಗತ್ತೆ, ರಿಯಲ್ ಎಸ್ಟೇಟ್ ಉದ್ಯಮಿ. ಈ ಹತ್ಯೆ ಆದ ನಂತರ ಪೊಲೀಸ್ ಸ್ಟೇಷನ್ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾವೆ. ಏನಂತ ಹೇಳಿದ್ರೆ, ಏನ್ ಗೋಪಾಲು ಮತ್ತೆ ಸತೀಶ್ ಅನ್ನೋರು ಕರ್ಪುರ ಗೇಟ್ ಅಂತಿದೆ, ಆನೇಕಲ್ನಿಂದ ಚಂದಾಪುರಕ್ಕೆ ಹೋಗುವ ಮಧ್ಯೆ ಕರ್ಪುರ ಗೇಟ್ ಬರುತ್ತೆ. ಇಲ್ಲಿ ಇವ್ರು ಹೋಗ್ತಾ ಇರ್ತಾರೆ, ಇವ್ರ ಕಾರಲ್ಲಿ, ಕಿಯಾ ಕಾರಲ್ಲಿ. ಇವ್ರ ಕಾರಲ್ಲಿ ಹೋಗ್ತಾ ಇರುವಂತ ಸಮಯದಲ್ಲೇನೆ ಮೊನ್ನೆ ರವಿವಾರ ಸಂಜೆ ಸಮಯದಲ್ಲಿ ಇನ್ನೊಂದು ಗಾಡಿ ಬಂದು ಹಿಂದೆ ಡ್ಯಾಶ್ ಹೊಡೆಯುತ್ತೆ. ಇನ್ನೇನ್ ಡ್ಯಾಶ್ ಹೊಡೀತು ಅಂತೇಳಿ ಗಾಡಿಯನ್ನ ನಿಲ್ಲಿಸ್ತಾರೆ. ನಿಲ್ಲಿಸಿದ ಕೂಡ್ಲೇನೆ ಸಡನ್ ಆಗಿ ಗಾಡಿಯಲ್ಲಿ ಇದ್ದಂಥವ್ರು ಸ್ಪ್ರೇ ಮಾಡ್ತಾರಂತೆ. ಅಂತ ಹೇಳಿದ್ರೆ ಏನೀಗ ಕಂಪ್ಲೇಂಟ್ ಇದ್ದಾರೆ, ಕಂಪ್ಲೇಂಟ್ ಕೊಟ್ಟಂತವ್ರು ಇದ್ದಾರೆ, ಸತೀಶ್ ಅವ್ರು ಹೇಳುವಂತದ್ದು. ಯಾವಾಗ ಸ್ಪ್ರೇ ಮಾಡ್ತಾರೆ, ಕೆಮಿಕಲ್ ಸ್ಪ್ರೇ ಆಗಿರುತ್ತೆ. ಆನಂತರ ಅವ್ರ ಕಣ್ಣೆಲ್ಲ ಒರೆಸ್ಕೊಂಡು ಅಕ್ಕಪಕ್ಕ ನೋಡಿದಾಗ ಅವರ ಸ್ನೇಹಿತ ಗೋಪಾಲ್ ಅನ್ನೋನು ಇರುವುದಿಲ್ಲ. ಯಾವಾಗ ಗೋಪಾಲ ಇರುವುದಿಲ್ಲ ಅಂದ್ಕೂಡ್ಲೇನೆ ನೇರವಾಗಿ ಪೊಲೀಸ್ ಸ್ಟೇಷನ್ ಬರ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ಸರಿಸುಮಾರು ಅಂದ್ರೆ ಪೊಲೀಸರಿಗೂ ಅವ್ರು ಹೇಳ್ತಾರಂತೆ, ಇಂಥ ವ್ಯಕ್ತಿಯ ಮೇಲೆನೆ ನಮ್ಗೆ ಅನುಮಾನ ಇದೆ, ಮೋಹನ್ ಬಾಬು ಮೇಲೆ ನಮ್ಗೆ ಅನುಮಾನ ಇರೋದು. ಯಾಕಂದ್ರೆ ಈಗಾಗ್ಲೇನೆ 6 ತಿಂಗಳದಿಂದ ಮೊಬೈಲ್ ನಲ್ಲಿ ಬೇರೆ ಬೇರೆ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ರು ಅವರು. 2 ವರ್ಷದ ಹಿಂದೆ ಬೇರೆ ಕಡೆ ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 3:30 ಕೂರಿಸ್ಕೊಂಡಿದ್ರು, ತುಂಬಾ ಹಿಂಸೆ ಕೊಟ್ಟಿದ್ರು ಅಂತ ಹೇಳಿ ಏನೀಗ ಮೃತರಾಗಿದ್ದಾರೆ ಅವರ ಸಹೋದರ ಹೇಳ್ತಾರೆ. ಹಾಗಾದ್ರೆ ಹಿನ್ನೆಲೆ ನೋಡೋದಾದ್ರೆ ಗೋಪಾಲ್ ಅವ್ರದ್ದು, ಇವರು ಗೋಪಾಲ್ ಹಾಗೆ ಮೋಹನ್ ಬಾಬು ಅಂತ ಇವರಿಬ್ರು ಒಟ್ಟಿಗೆನೆ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಿರ್ತಾರೆ. ಗೋಪಾಲ್ ಅವ್ರು ಏನಿದ್ದಾರೆ, ರಿಯಲ್ ಎಸ್ಟೇಟ್ ನಲ್ಲಿ ಕೆಲವೊಂದು ಲಿಟಿಗೇಷನ್ ಪ್ರಾಬ್ಲಮ್ಗಳು ಇರ್ತವೆ. ಏನ್ ಪೇಪರ್ ರೈಟಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ರು. ಹೀಗಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ನಂತರ ಗೋಪಾಲ್ ಅವರು ತಮ್ಮ ಸ್ವಂತ ಉದ್ಯಮವನ್ನ ಮಾಡಬೇಕಂತ ಹೇಳಿ ಸಪರೇಟ್ ಆಗ್ತಾರೆ. ಸಪರೇಟ್ ಆದ ನಂತರ ಸಮಸ್ಯೆಗಳು ಶುರು ಆಗ್ತವೆ. ಇದಕ್ಕೆ ಸುಮಾರು ಕಾರಣಗಳಿದಾವಂತ ಹೇಳ್ತಾರೆ. ಯಾವಾಗ ಈ ಸಮಸ್ಯೆಗಳು ಶುರು ಆಗ್ತವೆ, ಕೊನೆಗೆ ಗೋಪಾಲ್ ಅವರಿಗೆ ಬಿಸ್ನೆಸ್ ಚೆನ್ನಾಗಿರುತ್ತೆ, ಈ ಮೋಹನ್ ಬಾಬು ಅನ್ನೋರಿಗೆ ಬಿಸ್ನೆಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರುವುದಿಲ್ಲ. ಹೀಗಾಗಿ 2 ವರ್ಷದ ಹಿಂದೆನೆ ತಮ್ಮನಿಗೆ ಹೆದರಿಸಬೇಕಂತ ಹೇಳಿ ಬೇರೆ ಕಡೆ ಕರ್ಕೊಂಡೋಗಿ ಅವನನ್ನ ಬೇಕಾದಷ್ಟು ಹಿಂಸೆ ಕೊಟ್ಟಿದ್ರು ಅನ್ನುವಂಥದ್ದು ಈಗ ಅವರ ಮನೆಯವರು ಆರೋಪ ಮಾಡ್ತಾ ಇದ್ದಾರೆ. ಏನು ಈ ಒಂದು ಹತ್ಯೆ ಆಗಿದೆ, ಈ ಹತ್ಯೆಯಲ್ಲಿರುವಂತ ವ್ಯಕ್ತಿ ಅಂದ್ರೆ ಇದೇ ವ್ಯಕ್ತಿ ಇದ್ದಾರೆ ಅನ್ನುವಂಥದ್ದು ಯಾವಾಗ ಹೇಳ್ತಾರೆ ಮನೆಯವರು, ಇದೆಲ್ಲ ಕಾರಣಗಳನ್ನ ಕೊಟ್ಟು ಹಾಗೂ ಪೊಲೀಸರು ಆಕ್ಷನ್ ತಗೊಳ್ಳಿಲ್ಲ, ತುಂಬಾ ಸ್ಪೀಡ್ ಆಗಿ ಅಂತ. ಆದ್ರೆ ಪೊಲೀಸ್ ಹೇಳೋ ಪ್ರಕಾರ ನಾವು ಅದಾಗ್ಲೇನೆ 9 ಅಧಿಕಾರಿಗಳನ್ನ ಇದು ಮಾಡಿದ್ದು, 7 ಇನ್ಸ್ಪೆಕ್ಟರ್ಗಳನ್ನ ಏನು ಈಗ ಕಂಪ್ಲೇಂಟ್ ಏನ್ ಹೇಳಿದ್ರು, ಆನೇಕಲ್ಲು ಈ ಗಡಿ ಭಾಗದಲ್ಲಿ ಏನು ಕೆಲವೊಂದು ಕಿಡ್ನಾಪ್ಗಳು ನಡೀತವೆ, ಇದೆಲ್ಲ ಕೊನೆಯದಾಗಿ ಹೋಗಿ ಮರ್ಡರ್ಗಳಾಗೋದು ತಮಿಳ್ನಾಡಲ್ಲಿ. ಯಾಕೆ ತಮಿಳ್ನಾಡಲ್ಲಿ ಆಗುತ್ತೆ ಅನ್ನೋದಕ್ಕೆ ಬಹುದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಆ ಪ್ರಶ್ನೆ ಏನಂತ ಹೇಳಿದ್ರೆ, ತಮಿಳ್ನಾಡಲ್ಲಿ ಮರ್ಡರ್ ಆದ ಕೂಡಲೇ ಅದು ತಮಿಳ್ನಾಡಲ್ಲಿ FIR ಆಗುತ್ತೆ. ಯಾವಾಗ ತಮಿಳ್ನಾಡಲ್ಲಿ FIR ಆಗುತ್ತೆ, ಆ ಕೇಸು ಕಿಡ್ನಾಪ್ ಆದಂತ ವ್ಯಕ್ತಿ ಇಲ್ಲಿ ಅವನಿರ್ತಾನೆ, ತಮಿಳ್ನಾಡಲ್ಲಿ FIR ಆಗಿರುತ್ತೆ. ಅದು ಆ ನಂತರ ಇವರು ಆರೋಪಿಗಳನ್ನ ಹಿಡಿದು ತಮಿಳ್ನಾಡು ತಗೊಂಡೋಗಿ ತಮಿಳ್ನಾಡಿನ ಬೇರೆ ಬೇರೆ ಕೊಯಂಬತ್ತೂರು ಆ ಜೈಲಲ್ಲಿ ಇಡ್ತಾರೆ. ಇಟ್ಟಾದ ನಂತರ ಕೋರ್ಟಲ್ಲಿ ಕೇಸ್ಗಳು ಅಲ್ಲಿ ನಡೀತವೆ. ಅಷ್ಟನ್ನೊತ್ತಿಗೆ ಸುಮಾರು ಅಂದ್ರೆ ಯಾವುದೇ ರೀತಿಯ ವಿಟ್ನೆಸ್ಗಳಿರುವುದಿಲ್ಲ. ಅಂತ ಹೇಳಿದ್ರೆ ಇಲ್ಲಿ ವಿಟ್ನೆಸ್ ಹೋಗಿ ಅಲ್ಲಿ ಸಾಕ್ಷಿ ಹೇಳುವುದಿಲ್ಲ, ಯಾರಾದ್ರೂ ನೋಡಿದಂಥವ್ರು. ಅಥವಾ ತಮಿಳ್ನಾಡಲ್ಲಿ ಯಾವ್ದಾದ್ರು ಡೆಡ್ ಬಾಡಿ ಸಿಕ್ತಂದ್ರೆ ಅದು ಈ ರಾಜ್ಯದಾಗಿದ್ರಿಂದ ಅಲ್ಲಿ ಯಾವ ಡೆಡ್ ಬಾಡಿ ಏನು ಯಾರ್ದು ಅನ್ನುವಂಥವ್ರು ಯಾರು ಹೇಳೋರು ಇರುವುದಿಲ್ಲಂತೆ. ಹೀಗಾಗಿ ಕೇಸಿನಿಂದ ಬೇಗನೆ ಖುಲಾಸೆಗೊಳ್ತಾರೆ. ತಮಿಳ್ನಾಡು ಗಡಿಭಾಗ ಅಂದ್ರೆ ಆನೇಕಲ್ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಗಡಿಭಾಗಗಳಲ್ಲಿ ಕಿಡ್ನಾಪ್ಗಳು ರಿಯಲ್ ಎಸ್ಟೇಟ್ಗೋಸ್ಕರ ಆಗ್ತವೆ, ಕೊಲೆಗಳು ಅದೇ ಭಾಗದಲ್ಲೇ ನಡೀತವೆ. ಯಾಕಂತ ಹೇಳಿದ್ರೆ ಒಂದೇ ಕಾರಣ ಅಂತ ಹೇಳಿ, ಕಾನೂನಿನ ಕುಣಿಕೆಯಿಂದ ತುಂಬಾ ಸರಳವಾಗಿ ತಪ್ಪಿಸ್ಕೋಬಹುದು. ಏನಂತ ಹೇಳಿದ್ರೆ FIR ಅಲ್ಲೇ ಆಗುತ್ತೆ, ಸ್ಟಾರ್ಟಿಂಗ್ ಅಲ್ಲೇ ಹಾದಿ ತಪ್ಪಿರುತ್ತೆ, ಆ ನಂತರ ಅದು ಇಲ್ಲಿ ಬಂದ ಮೇಲೆ
ಸಂಪೂರ್ಣವಾಗಿ ತಪ್ಪಿ ಹೋಗುತ್ತೆ. ಅಂದ್ರೆ ಸಾಕ್ಷಿಗಳ ಡಿಫರೆನ್ಸ್ ಆಗ್ತವೆ. ಏನು ಭಾಷೆ ಇದೆ, ಸಂಪೂರ್ಣ ಕೇಸಿಂದ ಚಾರ್ಜ್ ಶೀಟ್ ಆಗೋದು ಸಂಪೂರ್ಣವಾಗಿ ತಮಿಳ್ನಲ್ಲಾಗುತ್ತೆ. ಆ ತಮಿಳ್ನಲ್ಲಾಗಿದ್ದಂತದನ್ನ ಇಲ್ಲಿ ಕರ್ನಾಟಕ ತಗೊಂಬಂದು ಆ ನಂತರ ಭಾಷಾಂತರ ಮಾಡಬೇಕಾಗುತ್ತೆ. ಇದು ದೊಡ್ಡ ಸಮಸ್ಯೆ. ಭಾಷಾಂತರದಲ್ಲಿ ಸುಮಾರು ಅರ್ಥಗಳು ಬದಲಾವಣೆ ಆಗ್ತವೆ. ಬದಲಾವಣೆ ಆದಾಗ ಯಾವ ರೀತಿ ಈ ಕೇಸಿನಲ್ಲಿ ಸರಳವಾಗಿ ಅಪರಾಧಿಗಳು ತಪ್ಪಿಸ್ಕೋಬಹುದು ಅನ್ನುವಂಥದ್ದು ಏನು ಒಂದು ಎಮೋ ಇದೆ. ಈ ಭಾಷಾಂತರ ಕಾರಣದಿಂದನೇ ಇದೇ ಒಂದು ಲೂಪ್ ಹೋಲ್ಸ್ ಇಟ್ಕೊಂಡು ಕಾನೂನು ಬಲ್ಲಂತವ್ರು ಏನಂದ್ರೆ ಸುಪಾರಿ ಕೊಲೆಗಾರ ಇರ್ತಾರೆ ಅಂತ ಅಸಿಸ್ಟ್ ಮಾಡಿರ್ತಾರೆ. ಕಾನೂನನ್ನ ಚೆನ್ನಾಗಿ ತಿಳ್ಕೊಂಡವರು ಗಡಿಭಾಗ ಅಲ್ಲಿದೆ, ಆ ಭಾಗದಲ್ಲಿ ಕೊಲೆ ಮಾಡಿಬಿಡಿ, ಅಲ್ಲೇ FIR ಆಗುತ್ತೆ, ಅಲ್ಲೇ ಚಾರ್ಜ್ ಶೀಟು ಎಲ್ಲ ಕೇಸಿಂದ ಎಲ್ಲ ಆಗುತ್ತೆ. ಆ ನಂತರ ಅದು ಭಾಷೆ ಬದಲಾವಣೆ ಇರುತ್ತೆ. ಮತ್ತೆ ಕರ್ನಾಟಕಕ್ಕೆ ಆ ಕೇಸ್ ಶಿಫ್ಟ್ ಆಯ್ತಂದ್ರೆ ಇಲ್ಲಿ ಮತ್ತೆ ಭಾಷಾಂತರವಾಗಬೇಕು. ಭಾಷಾಂತರ ಆದಾಗ ಸುಮಾರು ಅದಲು ಬದಲಾವಣೆ ಆಗುತ್ತೆ. ಹೀಗಾಗಿ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಾನೆ ಅಂಥವರು ಸುಮಾರು ಜನ ಸರಳವಾಗಿ ತಪ್ಪಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಸಾಕ್ಷಿಗಳೇ ಕೋರ್ಟಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಕಡೆ ಅಲ್ಲೂ ಹೋಗುದಿಲ್ಲ, ಅಲ್ಲಿದ್ರೆ ಕೋರ್ಟ್ ಇದ್ರೆ ಅಲ್ಲಿ ಹೋಗುದಿಲ್ಲ. ಯಾಕಂದ್ರೆ ಅಷ್ಟು ದೂರ ಇರುತ್ತೆ, ಅವ್ರ ಭಾಷೆ ಸಮಸ್ಯೆ ಇರುತ್ತೆ. ಈಚೆ ಬಂದ್ರೆ ಅಲ್ಲಿ ನೋಡ್ದವನಿದ್ರೆ ಅವನಿಗೆ ಇಲ್ಲಿ ಭಾಷೆ ಸಮಸ್ಯೆಗಳಿರ್ತವೆ. ಇದೆಲ್ಲ ಸಮಸ್ಯೆಗಳು ಏನು ಆರೋಪಿಗಳಿರ್ತಾರೆ ಅವ್ರಿಗೆ ವರದಾನವಾಗುತ್ತಂತೆ. ಹೀಗಾಗಿ ಬೆಂಗಳೂರಿನಲ್ಲಿ ನಡೆಯುವಂಥ ಸುಮಾರು ಮರ್ಡರ್ಗಳು ತಮಿಳುನಾಡು ಗಡಿಭಾಗದಲ್ಲೇ ನಡೀತಾವೆ. ಸೊ ಹೀಗಾಗಿ ತಮಿಳುನಾಡನ್ನ ಗಡಿಭಾಗದ ರಿಯಲ್ ಎಸ್ಟೇಟ್ ಮಾಫಿಯಾ ಏನಿದೆ ಇವರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ 1.5 ವರ್ಷದ ಹಿಂದೆ ಬಂದ್ರೆ ರೇವಂತ್ ಅನ್ನವರ ಕೊಲೆ ಆಗುತ್ತೆ. ಇದು ಮಾರ್ಥಳ್ಳಿ ಲಿಮಿಟ್ಸ್ ಅಲ್ಲಾಗತ್ತೆ. ಆಗ ಅಲ್ಲಿಂದ ಹತ್ರ ಇರೋದಂತ ಹೇಳಿದ್ಕೊಳ್ಳೆ ಬಾಗ್ಲೂರು ಅಂದ್ಕೊಳ್ಳೇನೆ. ಇದು ಕರ್ನಾಟಕದ ಬಾಗ್ಲೂರಲ್ಲ, ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ತಾಲೂಕಿನಲ್ಲಿ ಬರುವಂತಹ ಬಾಗ್ಲೂರು. ಸರ್ಜಾಪುರ ಹೇಳ್ತೇವೆ, ಅದನ್ನ ದಾಟಿದ್ಕೊಳ್ಳೇನೆ ಬಾಗ್ಲೂರು ಬರುತ್ತೆ. ಆದ್ರೆ ಇದು ತಮಿಳ್ನಾಡಲ್ಲಿ. ಅಲ್ಲಿ ಅವರು ಮರ್ಡರ್ ಆಗುತ್ತೆ. ಮರ್ಡರ್ ಆದ ನಂತರ ಆ ಕೇಸು ಸರಿಸುಮಾರು 1 ವರ್ಷದ ನಂತರ ಅದು ಹಸ್ತಾಂತರ ಆಗುತ್ತೆ. ಅವ್ರ ಕುಟುಂಬಸ್ಥರ ಮನವಿ ಮಾಡಿ ಹಸ್ತಾಂತರ ಆಗುತ್ತೆ. ಆ ತನಿಖೆಗೆ COD ಹೋಗಿದೆ ಅಂತ ಹೇಳಿದ್ರೆ ಗಡಿಭಾಗದಲ್ಲಿ ಎಷ್ಟು ಮರ್ಡರ್ಗಳಾಗಿದ್ದಾವೆ, ಆ ಮರ್ಡರ್ ಆದಂಥದ್ದಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿಯ ಸೂಕ್ತವಾಗಿ ಶಿಕ್ಷೆಗಳಾಗಿಲ್ಲ. ಹೀಗಾಗಿ ಈ ಗಡಿಭಾಗದ ಈ ಸುಪಾರಿ ಕೊಲೆಗಳೇನಿರ್ತವೆ ಇದನ್ನ ಇಲ್ಲಿಂದ ಕಿಡ್ನಾಪ್ ಮಾಡೋದು, ತಮಿಳ್ನಾಡು ಗಡಿ ಭಾಗ ಅಂದ್ರೆ ತಮಿಳ್ನಾಡು ಡೆಂಕನಿಕೋಟೆ ಇಲ್ಲ ಹೊಸೂರು ಭಾಗದಲ್ಲಿ ಕೊಲೆ ಮಾಡೋದು. ಆ ನಂತರ ನಾವು ಈಸಿಯಾಗಿ ಹೊರಗೆ ಬರ್ಬೋದು ಅಂತೇಳಿ ಇಲ್ಲಿ ಈ ಭಾಗದ ಸುಮಾರು ಜನ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಅಂದ್ರೆ ಯಾರು ಕಾನೂನನ್ನ ತಿಳ್ಕೊಂಡಿರ್ತಾರೆ ಅವರೇ ಇವೆಲ್ಲ ಸುಪಾರಿ ಕೊಲೆಗಾರ ಯಾರಿರ್ತಾರೆ, ಮಾಡಿಸುವಂತ ವ್ಯಕ್ತಿ ಯಾರಿರ್ತಾರೆ, ಮುಖ್ಯ ವ್ಯಕ್ತಿ, ಅವ್ರಿಗೆ ಮೊದಲೇ ಇವೆಲ್ಲ ಐಡಿಯಾನು ಕೊಟ್ಟಿರ್ತಾರಂತೆ. ಈ ರೀತಿ ಎತ್ಕೊಂಡು ಹೋಗ್ರಪ್ಪ, ತಮಿಳ್ನಾಡಲ್ಲಿ ಮಾಡಿ ಮುಗಿಸಿ ಬನ್ನಿ, ನಮ್ಮ ಲಿಮಿಟ್ಸ್ ಅಲ್ಲಿ ಏನು ಬೇಡ. ಸೊ ತಮಿಳ್ನಾಡು ಅಂದ ಕೂಡಲೇನೆ ಈ ರೀತಿ ಆಗುತ್ತೆ. ಇದೇ ರೀತಿನೇ ಗೋಪಾಲ್ ಅವರ ಶವ ಏನಾಗುತ್ತೆ ಡೆಂಕಣಿ ಕೋಟೆ ಅರಣ್ಯ ಭಾಗದಲ್ಲಿ ಸಿಗುತ್ತೆ. ಅದಾದ ಮೇಲೆ ಸ್ಟೇಷನ್ ಮೇಲೆ ಮುತ್ತಿಗೆ ಆಗುತ್ತೆ. ಹೆಬಗೋಡಿಯಲ್ಲಿ ಕಮಿಷನರ್ ಆಫೀಸ್ ಇದೆ, ಇಲ್ಲೂ ಮುತ್ತಿಗೆ ಆಗುತ್ತೆ. ಇಲ್ಲೂ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಸೊ ಗಲಾಟೆ ಆಗಿ ಇಲ್ಲಿವರೆಗೂ ಅವರು ಸರಿಯಾಗಿ ತನಿಖೆ ಆಗಬೇಕು, ನ್ಯಾಯಕ್ಕೋಸ್ಕರ ಒತ್ತಾಯಿಸ್ತಾ ಇದ್ದಾರೆ. ಗೋಪಾಲ್ ಮನೆಯವರು ಯಾರನ್ನ ಹೇಳಿರ್ತಾರೆ ಅಂದ್ರೆ ಮೋಹನ್ ಬಾಬು ಏನೋ ಅವರ ಅರೆಸ್ಟ್ ಆಗಿದೆ, ಅಂದ್ರೆ ಬಂಧನ ಆಗಿದೆ. ಅದಾದ ಮೇಲೆ ಮೊನ್ನೆ ಮತ್ತೆ ಈ ಕೊಲೆಯಲ್ಲಿದ್ದಂತ 4 ಜನರ ಬಂಧನವಾಗಿದೆ. ಅದು ಎಲ್ಲಿ ಅಂತ ಹೇಳಿದ್ರೆ ಹೊಗೇನೇಕಲ್ ಕಾಡಿನ ನೋಡಿ, ಹೊಗೇನೇಕಲ್ ಕಾಡು ಅಂತ ತಿಳ್ಕೊಳ್ಳಿ, ಮತ್ತೆ ಅದು ತಮಿಳ್ನಾಡಲ್ಲೇ ಬರುತ್ತೆ. ಇವರು ಕಾಡಿನಲ್ಲಿ ತಪ್ಪಿಸ್ಕೊಂಡಿರ್ತಾರೆ. ಅವರನ್ನ ಹುಡುಕೊಂಡು ಕರ್ನಾಟಕ ಮತ್ತೆ ತಮಿಳ್ನಾಡು ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಇನ್ನೂ ಈ ಕೊಲೆಯಲ್ಲಿದ್ದಂತ 4 ಜನರ ಆರೋಪಿಗಳ ಬಂಧನ ಮಾಡಿದ್ದಾರೆ. ಸೊ ಈಗ 5 ಜನ ಬಂಧನವಾಗಿದೆ. ಆದ್ರೆ ಇಲ್ಲಿ ಒಂದು ವಿಚಾರ ಮಾಡ್ಬೇಕಂದ್ರೆ ಏನವ್ರ ಮನೆಯವರಿಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದಾರೆ ಅಲ್ಲಿ ಆನೇಕಲ್ನ ಪೊಲೀಸ್ ಸ್ಟೇಷನ್ ಮುಂದೆ. ಇದರಿಂದ ಇದು ದೊಡ್ಡ ಮಟ್ಟದ ಅಂದ್ರೆ ಸುದ್ದಿ ಆಗಿದೆ, ಬೇಕಾದಷ್ಟು ಆಕ್ಷನ್ಗಳಾಗ್ತಾ ಇದ್ದಾವೆ. ಆದ್ರೆ ಆನೇಕಲ್ಲು ಈ ಭಾಗದಲ್ಲಿ ಏನು ಭೂಮಾಫಿಯಾ ಇದೆ, ಇಲ್ಲಿ ಕಳೆದ ಒಂದು 10 ವರ್ಷದಲ್ಲಿ ಸುಮಾರು ಕೊಲೆಗಳು ನಡೆದಿದ್ದಾವೆ ಅಂತಾರೆ ಇಲ್ಲಿ ಸ್ಥಳೀಯರು. ಅಂದ್ರೆ ಸುಮಾರು ರಿಪೋರ್ಟ್ ಹೇಳುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಕೊಲೆಗಾರರು ಸರಳವಾಗಿ ತಪ್ಪಿಸ್ಕೊಳ್ಬಹುದು. ಆಚೆ ತಮಿಳ್ನಾಡಿದೆ, ಈಚೆ ಕರ್ನಾಟಕ ಇದೆ, ಗಡಿ ಭಾಗದಲ್ಲಿ ಜಾಸ್ತಿ ದೂರ ಎಲ್ಲ ಆಚೆ ನೋಡಿದರೆ ತಮಿಳ್ನಾಡು ಕಾಡುಗಳಿದಾವೆ, ಈಚೆ ಬೆಂಗಳೂರಿನ ಗ್ರಾಮಾಂತರದ ನಗರಗಳಿವೆ. ಹೀಗಾಗಿ ಕಾನೂನಿನಲ್ಲಿ ಸರಳವಾಗಿ ತಪ್ಪಿಸ್ಕೋಬಹುದು. ಹೀಗಾಗಿ ಆರೋಪಿಗಳಿಗೆ ತಪ್ಪಿಸ್ಕೊಳ್ಳಿಕ್ಕೆ ತುಂಬಾ ಸರಳವಾದ ಮಾರ್ಗ ಅನ್ನುವತ್ತಿಗೆ ನಮಗೆ ಬರುವಂತದ್ದು ಬಹುದೊಡ್ಡ ವಿಷಯ ಅಂತ. ಯಾಕೆ ತಮಿಳ್ನಾಡು ಗಡಿಭಾಗದಲ್ಲಿ ಇಷ್ಟು ಕೊಲೆ ಆಗುತ್ತೆ, ಆದ್ರೆ ಅದೇ ಬೆಂಗಳೂರಿನಷ್ಟೇನೆ ರಿಯಲ್ ಎಸ್ಟೇಟು
ಭೂಮಾಫಿಯಾ ಎಲ್ಲ ಇದೆ. ಆದರೆ ಯಾವುದೂ ಅಲ್ಲಿ ಗಡಿಭಾಗದ ಕೇರಳದಲ್ಲಿ ಕೊಲೆ ನಡೆಯುವುದಿಲ್ಲ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಕೇರಳದ ಬಗ್ಗೆ ಬೇಕಾದಷ್ಟು ಅಭಿಪ್ರಾಯಗಳಿರ್ಬೋದು, ಆದರೂ ಒಂದಂತೂ ಸತ್ಯ, ಕೇರಳದಲ್ಲಿ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ. ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕೊಲೆ ಕೇಸ್ ಹೋಯ್ತು, ಸಾಕ್ಷಿ ಸಿಕ್ತು ಅಂತ ಹೇಳಿಬಿಟ್ರೆ ಒಂದು ಜೀವಾವಧಿ, ಇಲ್ಲ ಅಂದರೆ ಗಲ್ಲು ಶಿಕ್ಷೆ ಗ್ಯಾರಂಟಿ ಅಂತಾರೆ. ಇದಕ್ಕೊಂದು ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೇನೆ, ನೀವೆಲ್ಲರೂ ಕೇಳಿರ್ತೀರ, ರಿಪ್ಪರ್ ಚಂದ್ರನ್ ಅಂತೇಳಿ. ಏನು ಈ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಮನೆ ಮನೆ ರಾತ್ರಿ ಹೋಗೋದು, ಈ ರಿಪ್ಪರ್ ಚಂದ್ರನ್ ಗ್ಯಾಂಗು ತಲೆಗೆ ಹೊಡೆಯುವುದು ಅಂತ ಹೇಳಿದ್ರೆ, ಏನು ರಾಡ್ ಸಿಗುತ್ತೆ, ರಾಡ್ ತೊಗೊಳೋದು, ತಲೆಗೆ ಹೊಡೆಯೋದು, ಕೊಲೆ ಮಾಡೋದು, ಮನೆಯನ್ನು ಲೂಟಿ ಮಾಡೋದು, ಅಲ್ಲಿಂದ ಹೊರಟು ಬಂದ್ಬಿಡೋದು. ಇದೇ ರೀತಿ ಈ ವ್ಯಕ್ತಿ ಒಟ್ಟು ಮಂಗಳೂರು ಭಾಗದಲ್ಲಿ 18 ಕೇಸ್ ಇರ್ತಾವೆ, ಯಾರ ಕೈಯಲ್ಲೂ ಸಿಕ್ಕಾಕೊಳ್ಳೋದಿಲ್ಲ. ಕೇರಳದಲ್ಲಿ ಈ ವ್ಯಕ್ತಿ ಮೇಲೆ 5 ಕೇಸ್ಗಳಿರ್ತವೆ, ಯಾವತ್ತೂ ಸಿಕ್ಕಾಕೊಳ್ಳೋದಿಲ್ಲ. ಇದ್ರ ಬಹುದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಯಾಕಂತ ಹೇಳಿದ್ರೆ ಸುಮಾರು ಜನ ಈ ರಿಪ್ಪರ್ ಚಂದ್ರನ್ ಗ್ಯಾಂಗಿಗೆ ಬಲಿಯಾಗಿಬಿಟ್ಟಿರ್ತಾರೆ, ಬೇಕಾದಷ್ಟು ಲೂಟಿ ಆಗಿರುತ್ತೆ, ಸುಮಾರು ಹೆಣ್ಮಕ್ಳು ಬಲಿಯಾಗಿರ್ತಾರೆ. ಹೀಗಾಗಿ ಆ ಕಾಲದಲ್ಲಿ ಸದನದಲ್ಲಿ ದೊಡ್ಡ ಮಟ್ಟದ ಇದು ಚರ್ಚೆ ಆಗುತ್ತೆ. 72 ಜನರ ಪೊಲೀಸರ ತಂಡ ಮಾಡುತ್ತೆ, ಕೇವಲ ಕರಾವಳಿ ಭಾಗದ ತಂಡ ಮಾಡಿದಾಗ ಆ 72 ಜನರ ಪೊಲೀಸರ ತಂಡ ಏನಾಗುತ್ತೆ ಅಂದರೆ ಇಡೀ ಕರಾವಳಿ ಭಾಗದಲ್ಲಿ ರಿಪ್ಪರ್ ಚಂದ್ರನ್ ಯಾವ ರೀತಿ ಎಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾನೆ, ಎಲ್ಲಿದ್ದಾನಂತೆ ಗೊತ್ತಿರುವುದಿಲ್ಲ. ಆದ್ರೆ ಅದಾದ ಮೇಲೆ ಏನು ತನಿಖಾಧಿಕಾರಿಗಳು ಶಿವಮೊಗ್ಗ ಜೈಲಿಗೆ ಹೋಗ್ತಾರೆ. ಶಿವಮೊಗ್ಗ ಜೈಲಲ್ಲಿ ಒಬ್ಬ ಸುರೇಂದ್ರನ್ ಅನ್ನೋ ಹೆಸರಲ್ಲಿ ಒಬ್ಬ ವ್ಯಕ್ತಿಯ ಬಂಧನವಾಗಿ ಅವನು ಜೈಲ್ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾನೆ. 2 ಪೊಲೀಸರು ಸಸ್ಪೆಂಡ್ ಆಗಿರುತ್ತೆ. ಅಲ್ಲಿ ಹೆಸರು ಅವನು ಸುರೇಂದ್ರನ್ ಏನು ಬರ್ಸಿರ್ತಾನೆ. ಈ ಸುರೇಂದ್ರಂದು ಫೋಟೋ ನೋಡ್ತಾರೆ, ಈ ವ್ಯಕ್ತಿ ಅಂತ ಇರುತ್ತೆ. ಆಗ ಇವರಿಗೆ ಈ ವ್ಯಕ್ತಿಯ ಚೆಹರಾ ಪಟ್ಟಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಮಂಗಳೂರು ಪೊಲೀಸ್ ಸ್ಟೇಷನ್ ಅವ್ರ ಹತ್ರನೂ ಆ ವ್ಯಕ್ತಿಯ ಫೋಟೋ ಇರುವುದಿಲ್ಲ. ಹೀಗಾಗಿ ರಿಪ್ಪರ್ ಚಂದ್ರನ್ನ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಇದೇ ಸಮಯಕ್ಕೆ ಕೇರಳದಲ್ಲೊಂದು ಅಫೆನ್ಸ್ ಮಾಡ್ತಾನೆ. ಅದೇನಂತ ಹೇಳಿದ್ರೆ, ಒಂದು ಮನೆ ಮೇಲೆ ಲೂಟಿ ಮಾಡ್ತಾನೆ, ಹೆಣ್ಮಗಳನ್ನ ಕೊಲ್ತಾನೆ, ಅವ್ರ ತಂದೆಯವರಿಗೆ ಸಿಕ್ಕಾಪಟ್ಟೆ ಹೊಡೆದಿರ್ತಾನೆ. ಅದಾದ ಮೇಲೆ ಅವ್ರ ಮನೆಯಲ್ಲಿದ್ದಂಥ 8 ವರ್ಷದ ಬಾಲಕ ಒಬ್ಬ ಇವನನ್ನ ಸರಿಯಾಗಿ ನೋಡಿರ್ತಾನೆ. ಇವನು ಯಾರು ವ್ಯಕ್ತಿ, ರಿಪ್ಪರ್ ಚಂದ್ರನ್ ಯಾರು ಅಂತೇಳಿ. ಯಾಕಂದ್ರೆ ರಿಪ್ಪರ್ ಚಂದ್ರನ್ ಬರ್ತಾನಂತ ಹೇಳಿದ್ರೆ ಇಡೀ ಮನೆಗಳೆಲ್ಲ ಲಾಕ್ ಮಾಡಿ ಕೂತ್ಕೊಳ್ತಾ ಇದ್ರಂತೆ. ಯಾಕಂದ್ರೆ ರಿಪ್ಪರ್ ಚಂದ್ರನ್ ಬರ್ತಾನೆ ಅಂತ. ಆ ಸಮಯಕ್ಕೆ ಏನಾಗುತ್ತೆ, ಆ 8 ವರ್ಷದ ಬಾಲಕನ್ನ ಕೇರಳ ಪೊಲೀಸರು ಏನ್ ಮಾಡ್ತಾರೆ, ಯಾವಾಗ ಒಂದು ಫೋಟೋ ಸಿಕ್ಕಿದೆ, ಈ ವ್ಯಕ್ತಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಚಿತ್ರ ಸಿಕ್ಕಿದೆ, ಇವನು ಈ ರೀತಿ ಇರ್ಬೋದಾ ಅಂತೇಳಿ ಆ 8 ವರ್ಷದ ಹುಡುಗನ್ನ ಕರ್ಕೊಂಡು ಬಂದಂಥವ್ರು ರೇಖಾಚಿತ್ರವನ್ನು ತೋರಿಸಿದ. ಹುಡುಗ ಹೇಳ್ತಾನೆ, 8 ವರ್ಷದ ಬಾಲಕ, ಹೌದು ಇವನೇ ಅಂತೇಳಿ. ಆಗ ಗೊತ್ತಾಗತ್ತೆ ಇವನು ರಿಪ್ಪರ್ ಚಂದ್ರನ್ ಅಂತ. ಇಡೀ ಪೊಲೀಸ್ ತಂಡ ಅಂತ ಹೇಳಿದ್ರೆ ಪೊಲೀಸರು ಎಷ್ಟು ಹುಡುಕ್ತಾರಂತ ಹೇಳಿದ್ರೆ ಹುಡುಕ್ತಾ ಬ್ರಹ್ಮಾವರಕ್ಕೆ ಹೋಗ್ತಾರೆ, ಬ್ರಹ್ಮಾವರದಿಂದ ಮಣಿಪಾಲಕ್ಕೆ ಹೋಗ್ತಾರಂತ ಹೇಳಿದ್ರೆ ಅಲ್ಲಿ ಹೆಂಡತಿಯ ಫೋಟೋ ಇವ್ರಿಗೆ ಸಿಕ್ಕಿರುತ್ತೆ ಪೊಲೀಸರಿಗೆ. ಪೊಲೀಸರು ಅದಾಲೆ ತೊಗೊಂಡು ಬಂದಂಥವ್ರು ಮಣಿಪಾಲಲ್ಲಿ ಒಂದು ಹೆಣ್ಮಗಳು ಸಿಗ್ತಾಳೆ. ಹೆಣ್ಮಗಳು ಸಿಕ್ಕಂತವಳು ಹೇಳ್ತಾಳೆ, ಕೊಟ್ಟಿಗೆ ಹಾರದಲ್ಲಿ ನಾನು ಹೋದ ತಿಂಗಳು ಈ ಹೆಣ್ಮಗಳನ್ನ ನೋಡಿದೆ, ಅಲ್ಲೇ ಇದ್ದಾಳೆ ಅಂತವಳು ಕೊಟ್ಟಿಗೆ ಹಾರದಲ್ಲಿ. ಆಗ ಕೊಟ್ಟಿಗೆ ಹಾರಕ್ಕೆ ಬರ್ತಾರವ್ರು. ಕೊಟ್ಟಿಗೆ ಹಾರಕ್ಕೆ ಬಂದಂಥವ್ರು ಸುಮಾರು ಜನರ ಹತ್ರ ಆ ಫೋಟೋನ ಇಟ್ಕೊಂಡು ಕೇಳ್ತಾರೆ, ಆ ಹೆಣ್ಮಗಳನ್ನ ನೋಡ್ತಾ ಇರ್ತಾರೆ. ಕೊನೆಗೆ ಆ ಹೆಣ್ಮಗಳು ಒಂದು ದಿವಸ ಅಲ್ಲಿ ಗೊತ್ತಾಗ್ತಾಳೆ, ಇವಳು ಆ ಹೆಣ್ಮಗಳು ಸಿಗ್ತಾಳೆ, ಅವಳು ರಿಪ್ಪರ್ ಚಂದ್ರನ್ನ ಹೆಂಡತಿಯಾಗಿರ್ತಾಳೆ. ಹೆಣ್ಮಗಳು ಇಲ್ಲಿದ್ದಾಳೆ ಅಂದಮೇಲೆ ರಿಪ್ಪರ್ ಚಂದ್ರನ್ ಇಲ್ಲೇ ಇರಲೇಬೇಕು ಅನ್ನುವಂಥದ್ದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ಈ ಹೆಣ್ಮಗಳ ಗಂಡ ಏನು ಮಾಡ್ತಾರೆ ಅಂದ್ಕೊಳ್ಳೇನೆ, ಇಲ್ಲ ಇಲ್ಲೇ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಇರ್ತಾರವರು ಅಂತ ಹೇಳಿ. ಅಂದರೆ ಎಂಟೈರ್ ರಿಪ್ಪರ್ ಚಂದ್ರನ ಆ ಊರು ಕೊಟ್ಟಿಗೆ ಹಾರದಲ್ಲಿ ತನ್ನ ಇಡೀ ತಾನು ಏನು ಮಾಡ್ತಿರ್ತಾನೆ ವೃತ್ತಿ ಬದುಕನ್ನು ಅದಕ್ಕೆ ಸಂಪೂರ್ಣವಾಗಿ ಬದಲಾಗಿರ್ತಾನಂತ ಹೇಳಿದ್ರೆ, ಅಲ್ಲಿ ಒಂದು ದೇವಸ್ಥಾನದಲ್ಲಿ ಇರ್ತಾನೆ, ಅಲ್ಲಿ ತಾನೊಬ್ಬ ಸಭ್ಯಸ್ಥನಾಗೇ ಇರ್ತಾನೆ. ಇದೆಲ್ಲದಕ್ಕಿಂತ ವಿಶೇಷ ಅಂದರೆ ಕೊಟ್ಟಿಗೆಹಾರ ಬರುವಂಥ ಲಿಮಿಟ್ ಬಣಕಲ್ ಪೊಲೀಸ್ ಸ್ಟೇಷನು. ಹೀಗಾಗಿ ಏನು ಮಾಡಿಬಿಡ್ತಾರೆ ಪೊಲೀಸರು, ನೇರವಾಗಿ ಇವನು ಇಂಥಲ್ಲೇ ಇದ್ದಾನೆ ಅಂದ್ಕೊಳ್ಳೇನೆ ಸೀದಾ ಬಣಕಲ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಇಂಥ ವ್ಯಕ್ತಿ ತೋರಿಸಿದ ಕೂಡಲೇ ಅವ್ರು ಹೇಳ್ತಾರೆ, ಹೌದು ಸರ್ ಇಲ್ಲೇ ಇದ್ದಾನೆ ಇವನು, ಪೂಜಾರಿ, ಇವನು ಪೂಜೆ ಮಾಡ್ತಾನೆ, ಇವನ ಹೆಸರು ಒಂದು ಬೇರೆ ಹೆಸರು ಇಟ್ಕೊಂಡಿರ್ತಾನೆ ಅವನಲ್ಲಿ, ಒಂದು ಕೆಲಸ ಮಾಡ್ರೆ ಅವನನ್ನು ಇಲ್ಲಿ ಕರೆಸಿ ಅಂತಾರೆ. ಸೀದಾ ನೇರವಾಗಿ ಅವನನ್ನು ಏನು ಮಾಡ್ತಾರೆ, ಆ ಪೂಜಾರಿ ವೇಷದಲ್ಲಿರ್ತಾರೆ, ಆ ವ್ಯಕ್ತಿಯನ್ನು ಪೊಲೀಸ್ ಸ್ಟೇಷನ್ ಕರೆಸ್ತಾರೆ. ಪೊಲೀಸರಿಗೆ ನೋಡಿದ್ಕೊಳ್ಳೆ ಗೊತ್ತಾಗುತ್ತೆ ಇವನ ರಿಪ್ಪರ್ ಚಂದ್ರನ್ ಅಂತೇಳಿ. ಯಾಕಂದ್ರೆ ಯಾವ ತಪ್ಪಿಸ್ಕೊಂಡು ಹೋಗಿರ್ತಾನೆ ಶಿವಮೊಗ್ಗ ಜೈಲಲ್ಲಿ 2-3 ವರ್ಷದ ಹಿಂದೆ, ಆ ವ್ಯಕ್ತಿಯನ್ನ ಅಲ್ಲಿದ್ದಂಥ ಪೊಲೀಸರೇ ಗುರ್ತು ಹಿಡಿತಾರೆ. ಹಿಡಿದ ಕೂಡಲೇ ಅಲ್ಲೇ ಅರೆಸ್ಟ್ ಮಾಡ್ತಾರೆ.
ಕೇರಳ ಪೊಲೀಸರು ಬಂದು ಅವನನ್ನು ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಅವನ ಕೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಂಥದ್ದು ಅಲ್ಲೇ ಗಲ್ ಶಿಕ್ಷೆ ಆಗಿಬಿಡುತ್ತೆ ಅವನಿಗೆ. ಅಂದರೆ ಅವನ ಕೇಸ್ ಇದ್ದಿದ್ದು ರಾಜ್ಯದಲ್ಲಿ 18 ಇರ್ತಾವೆ, ಅಲ್ಲಿ ಕೇರಳದಲ್ಲಿ 5 ಕೇಸ್ ಇರುತ್ತೆ. ಏನು ಈ ಹುಡುಗ 8 ವರ್ಷದ ಬಾಲಕ ಐ ವಿಟ್ನೆಸ್ ಇರ್ತಾನೆ. ಈ ಕೇಸ್ನಲ್ಲಿ ಗಲ್ ಶಿಕ್ಷೆನೂ ಆಗುತ್ತೆ, ಗಲ್ಲಿಗೂ ಹಾಕಿಬಿಡ್ತಾರೆ. ಹೀಗೆ ಸುಮಾರು ಕೇಸ್ಗಳು, ಅಂದರೆ ನಾವು ಕೇರಳದಲ್ಲಿ ಸುಮಾರು ಕೇಸ್ಗಳಲ್ಲಿ ಬೇಗನೆ ಶಿಕ್ಷೆ ಆಗಿಬಿಡುತ್ತೆ. ಮತ್ತು ಅಲ್ಲಿ ಪೊಲೀಸರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಅಲ್ಲಿ ತುಂಬ ಫಾಲೋ ಅಪ್ ಮಾಡ್ತಾರೆ ಅಂಥೇಳಿ ಸುಮಾರು ಜನರಿಗೆ. ಅಂತ ಹೇಳಿದ್ರೆ ನಾವು ಗಡಿಭಾಗ ಅಂತ ಹೇಳಿದೆ, ನಾನು ಬೆಂಗಳೂರು ಗ್ರಾಮಾಂತರ ಪ್ರದೇಶ ಅಂತ ಹೇಳಿದೆ, ಇದು ತಮಿಳ್ನಾಡಿಗೆ ಅಟ್ಯಾಚ್ ಆಗಿರುತ್ತೆ. ಇದೇ ರೀತಿಯೇ ನಾವು ಕರಾವಳಿ ಭಾಗ ಅಂತ ಹೇಳಿದ್ರೆ ಏನು ಮಂಗಳೂರು ಭಾಗಕ್ಕೆ ಹೋಗಿದಾಗ ಏನು ಆ ಭಾಗದಲ್ಲಿ ಕೇರಳ ಗಡಿ ಭಾಗ ಇದೆ. ಆದರೆ ಯಾರೂ ಕೇರಳಗೆ ಹೋಗಿ ಯಾವುದೇ ಅಫೆನ್ಸ್ ಮಾಡಬೇಕು, ಇಲ್ಲಿಂದ ಕಿಡ್ನ್ಯಾಪ್ ಮಾಡಿ ಅಲ್ಲೋಗಿ ಕೊಲೆ ಮಾಡುವಂಥ ದುಸ್ಸಾಹಸ ಯಾಕೆ ಮಾಡೋದಿಲ್ಲ, ಯಾಕೆ ಕರ್ನಾಟಕದಿಂದ ಹೋಗಿ ಕೇರಳದಲ್ಲಿ ಕೊಲ್ಲುವುದಿಲ್ಲ ಅನ್ನೋದಕ್ಕೆ ಕ್ರೈಮ್ ರೇಟ್ ಯಾಕೆ ಕಡಿಮೆ ಇದೆ ಅಂತ ಹೇಳಿದ್ರೆ, ಅಲ್ಲಿಯ ಪೊಲೀಸರು, ಅಲ್ಲಿ ಕಾನೂನು ವ್ಯವಸ್ಥೆ ಅಷ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ ಅಂತೆ. ಹೀಗಾಗಿ ಈ ರೀತಿಯ ಸುಪಾರಿ ಕಿಲ್ಲರ್ಗಳು ಹೆದರ್ತಾರಂತೆ. ಇಲ್ಲ ಅಂದರೆ ಅಲ್ಲೂ ಬೇಕಾದಷ್ಟು ಸುಪಾರಿ ಕಿಲ್ಲರ್ಗಳಿದ್ದಾರೆ, ಸುಮಾರು ಜನರನ್ನ ಎತ್ಕೊಂಡು ಹೋಗ್ತಿದ್ರು ಗಡಿಭಾಗದಲ್ಲಿ. ಹೀಗಾಗಿ ಯಾವ ಅಫೆನ್ಸು ನಡೆಯುವುದಿಲ್ಲ. ಆದರೆ ಇಲ್ಲೇನಾಗಿದೆ ಅಂದರೆ ಈಸಿಯಾಗಿ ತಪ್ಪಿಸ್ಬೋದು. ಕರ್ನಾಟಕದಿಂದ ತಗೊಂಡೋಗಿ ತಮಿಳ್ನಾಡಲ್ಲಿ ಯಾವುದಾದ್ರೂ ಅಫೆನ್ಸ್ ಮಾಡಿದರೆ ಅದರಿಂದ ಕಾನೂನಿನಿಂದ ಸರಳವಾಗಿ ತಪ್ಪಿಸ್ಕೊಳ್ಬೋದು. ಹೀಗಾಗಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಗಡಿಭಾಗದ ಕಾನೂನಿನಲ್ಲಿ ಮಾರ್ಪಾಡು ಮಾಡಿದ್ರಷ್ಟೇನೆ ಏನು ಈ ರೀತಿಯ ಸುಪಾರಿ ಹತ್ಯೆಗಳನ್ನು ಮಾಡ್ತಾರೆ ಅವರಿಗೆ ಭಯ ಬರುತ್ತೆ ಅನ್ನುವಂಥದ್ದು ಸುಮಾರು ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. ನೋಡುವ ಸರ್ಕಾರ ಏನು ಯೋಚನೆ ಮಾಡುತ್ತೆ, ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತಂತ. ಗೋಪಾಲ್ ಹತ್ಯೆಯಲ್ಲಿ ಯಾರಿದ್ದಾರೆ, ರಿಯಲ್ ಎಸ್ಟೇಟ್ಗೆ ಆಯ್ತಾ ಅಥವಾ ಇನ್ಯಾವುದೋ ಕಾರಣಕ್ಕೆ ಆಯ್ತಾ ಅಂತ ಹೇಳಿ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಂತ ಹೇಳಿ ಕಾದು ನೋಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೆ.